ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ತಹಸೀಲ್ದಾರ್ ಮಹೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರು. ಇದು ಸರ್ಕಾರಿ ಜಾಗ ಅಂತ ನಾಮಫಲಕ ಇದ್ರೂ ಕೂಡ ರಾತ್ರೋರಾತ್ರಿ ಕಟ್ಟಡವನ್ನು ಕಟ್ತಾ ಇದ್ರು. ಕಟ್ಟಡ ತೆರವಿಗೆ ಬಂದಾಗ ನಿರ್ಮಾಣ ಮಾಡ್ತಿರೋರು ಅಡ್ಡಿಪಡಿಸ್ತಾ ಇದ್ರು. ಇವರಿಗೂ ಈ ಜಾಗಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗ ಇವರನ್ನ ಪೊಲೀಸರ ವಶಕ್ಕೆ ನೀಡಿ ಕಟ್ಟಡ ತೆರವು ಮಾಡಿದ್ದೇವೆ. ಕರ್ತವ್ಯಕ್ಕೆ ಅಡ್ಡಿ ಅಂತ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ತಹಸೀಲ್ದಾರ್. ನಂಬರ್ 221 ಹೆಬ್ಬಾಳ ಗ್ರಾಮ. ಇದು ಮೂಲತಃ ಪ್ರೈವೇಟ್ ಜಮೀನಲ್ಲಿ 1976ನೇ ಏನು ನಗರ ಭೂಮಿತಿ ಕಾಯ್ದೆ ಬಂತು. ಅದರಲ್ಲಿ 1 ಎಕರೆ 25 ಗುಂಟೆ ಜಮೀನನ್ನು 1 ಎಕರೆ 20 ಗುಂಟೆ ಜಮೀನನ್ನು ನಗರ ಭೂಮಿತಿ ಕಾಯ್ದೆಯೊಳಗೆ ಹೆಚ್ಚುವರಿ ಜಮೀನು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಭೂಸ್ವಾಧೀನ ಪಡಿಸ್ಕೊಳ್ಳಲಾಗುತ್ತೆ. ಅದಾದಮೇಲೆ ಉಳಿದಂತೆ ಏನು 3 ಎಕರೆ 31 ಗುಂಟೆ ಜಮೀನು ಇರುತ್ತೆ ಅದನ್ನು ಪರಸ್ಪರ ಒಪ್ಪಂದದ ಮೇರೆಗೆ ಮೂಡಾಗೆ ಭೂಸ್ವಾಧೀನ ಆಗಿ ಪರಿಹಾರ ಕೂಡ ತಗೊಂಡಿದ್ದಾರೆ ಅವರು. ಈ ಉಳಿಕೆ ಏನು ULC ಜಾಗ ಇತ್ತು, ನಗರ ಭೂಮಿತಿ ಕಾಯ್ದೆ ಜಾಗ ಇತ್ತು, ಆ ಜಾಗದ ಆದೇಶದ ವಿರುದ್ಧ ಸುಮಾರು 40 ವರ್ಷ ಆದಮೇಲೆ ಯಾರಿಂದ ಭೂಸ್ವಾಧೀನ ಆಗಿತ್ತು ಅವರು ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ULC ಅಪ್ಡೇಟ್ ಆಗಿದೆ ಅಂತ ಹೇಳಿ ಅದನ್ನು ಆದೇಶ ಮಾಡ್ತಾರೆ. ಅದಾದಮೇಲೆ ಅರ್ಜಿದಾರರು ನಮ್ಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟು ಆದಮೇಲೆ ಅಪೀಲ್ ಫೈಲ್ ಮಾಡಲಿಕ್ಕೆ ಪ್ರಸ್ತಾವನೆ ನಮ್ಮ ಹಂತದಲ್ಲಿ ತೀರ್ಮಾನದಲ್ಲಿದೆ. ಮುಂದುವರೆದು ಇದೇನಾಯಿತು, ಈಗೇನು ಬಿಲ್ಡಿಂಗ್ ಕಟ್ತಾ ಇದ್ರು ಇವರಿಗೆ ಮತ್ತು ಹೈಕೋರ್ಟ್ಗೆ ಹೋದವರಿಗೆ ಸಂಬಂಧ ಇಲ್ಲ. ಹೈಕೋರ್ಟ್ಗೆ ಹೋಗಿದ್ದು ಸಣ್ಣೇಗೌಡ ಅವರ ಕುಟುಂಬದ ಸದಸ್ಯರು ಹೈಕೋರ್ಟ್ಗೆ ಹೋಗಿದ್ರು. ಸಣ್ಣೇಗೌಡ, ಮಾದಮ್ಮ ಮತ್ತು ಅವರ ಫ್ಯಾಮಿಲಿಯವರು. ಬಟ್ ಇವರು ಕರಗಮ್ಮ ಅವರೆಲ್ಲ ಈಗಾಗಲೇ 3 ಎಕರೆ 31 ಗುಂಟೆಗೆ ಪರಿಹಾರ ಕೂಡ ತಗೊಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ತೀರ್ಮಾನ ಮಾಡಿ ಇವತ್ತು ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರದ ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡಿದ್ದೀವಿ. ಈಗ ನಾವು ಆ್ಯಕ್ಚುಲಿ ಬಿಲ್ಡಿಂಗ್ ಪಾಯ ತೆಗೆಯುವಾಗಲೇ ಅವರಿಗೆ ವಾರ್ನ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ, ಕಾನೂನು ಉಲ್ಲಂಘನೆ ಆಗ್ತದೆ, ಮಾಡಬೇಡಿ ಅಂತ. ನಮ್ಮ ಮಾತು ಕೇಳಲಿಲ್ಲ. ಅದಾದಮೇಲೆ ನಮ್ಮ ಬೋರ್ಡ್ ತಂದು ನೆಟ್ವಿ, ಅದಾದಮೇಲೆ ಕೂಡ ಅವ್ರು ಕೇಳಲಿಲ್ಲ. ರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಅವ್ರ ವಿರುದ್ಧ ಕಾನೂನು ಪ್ರಕಾರ ತಗೊಳ್ಳಿಕ್ಕೆ ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ. ಈ ಥರದ ಪ್ರಕರಣಗಳನ್ನ ಏನು ನಮ್ಮ ಸರ್ಕಾರದ ಗಮನಕ್ಕೆ ಬರುತ್ತೆ ಅದರ ಕೂಡಲೇ ಅದನ್ನು ಸರ್ಕಾರ ವಶಕ್ಕೆ ಪಡಿತೀವಿ. ಈ ಥರದ್ದು ಯಾವುದು ಇಲ್ಲಿಗಲ್ ಸ್ಟ್ರಕ್ಚರ್ಸ್ ಆಗದಂತೆ ನಿಯಮಾನುಸಾರ ನಾವು ಕ್ರಮ ವಹಿಸ್ತೀವಿ. ಏನು 1 ಎಕರೆ 20 ಗುಂಟೆ ಪೈಕಿ ಈಗಾಗಲೇ ರಸ್ತೆ ಆಗಿದೆ. ರಸ್ತೆ ಉಳಿಕೆ ಜಾಗ ಇದೇನು ಮುಂದೆ